ಆ ಭಾಗದ ರೈತರು ಭರ್ಜರಿಯಾಗಿ ಹೂವು ಬೆಳೆದು ಬದುಕು ಕಟ್ಟಿಕೊಳ್ಳುವ ಕನಸನ್ನ ಕಂಡಿದ್ರು. ಆದರೆ ನಿರಂತರ ಮಳೆ ರೈತರ ಕನಸು ನುಚ್ಚು ನೂರು ಮಾಡಿದೆ. ಹಚ್ಚ ಹಸಿರಾಗಿದ್ದ ಹೂವಿನ ಗಿಡಗಳು ಆಗೋದ್ರಲ್ಲಿ ಬಾಡುತ್ತಿವೆ. ದಸರಾ ದೀಪಾವಳಿ ಹಬ್ಬಕ್ಕೆಂದು ಹೂ ಬೆಳೆದಂಥ ರೈತರು ಸಂಕಷ್ಟಕ್ಕೆ ಈಡಾಗಿದ್ದಾರೆ. ಈ ಬಾರಿ ನಿರಂತರವಾಗಿ ಸುರಿದಂಥ ಮಳೆ ಹೂ ಬೆಳೆದಂಥ ರೈತರ ಬಾಳನ್ನು ಮುರಾಬಟ್ಟಿ ಮಾಡಿದೆ. ಗದಗ ಜಿಲ್ಲೆಯಲ್ಲಿ ಮಳೆ ಅವಾಂತರ. ಲಾಭದ ಕನಸು ಕಂಡಿದ್ದ ರೈತರಿಗೆ ಶಾಕ್. ಹಸಿರಿನಿಂದ ಕಂಗೊಳಿಸುತ್ತಿರುವಂತಹ ಹೂವಿನ ತೋಟ, ಕಲರ್ ಹೂವುಗಳ ನೋಡಿ ರೈತನ ಮುಖದಲ್ಲಿ ಮಂದಹಾಸ. ಆದರೆ ಹೂವಿನಿಂದ ಕಂಗೊಳಿಸುತ್ತಿದ್ದ ತೋಟ ಒಣಗುತ್ತಿದೆ. ದಸರಾ ಹಬ್ಬಕ್ಕೆ ಬರೋರಾಗ ಅರ್ಧ ಸೇವಂತಿಗೆ ಒಣಗಿ ಹೊಂಟದ ಸರ್. ಈಗ ನೀ ಮಳೆ ಜಾಸ್ತಿಯಾಗಿ ನಮ್ಮನೆ ಗಿಡಕ್ಕೆ ಹೂ ಬಿಡೋಂಥ ಗಿಡನ ಒಣಗಾಕತ್ತದ ರೀ. ಯಾಕೆ ಒಣಗಾಕತ್ತಾವ್ರಿ? ಅವು ಯಾಕೆ ಒಣಗದವ ಸರ್? ಮಳೆ ಜಾಸ್ತಿಯಾಗಿ ಒಣಗಾಕತ್ರಿ, ಗೊರ್ಲಾಡೈತೆ, ಏನು ಲೆಕ್ಕನ ಹರಿವಲ್ಲ ಸರ್. ಗದಗ ತಾಲೂಕಿನ ಲಕ್ಕುಂಡಿ, ಶಿರುಂಜ್, ಪಾಪನಾಶಿ, ಕಣವಿ, ಹೊಸೂರು ಗ್ರಾಮಗಳಲ್ಲಿ ಸಾವಿರಾರು ಎಕರೆ ಪ್ರದೇಶದಲ್ಲಿ ಸೇವಂತಿ, ಚೆಂಡು ಹೂ ಸೇರಿ ವಿವಿಧ ಬಗೆಯ ಹೂವು ಬೆಳೆಯುತ್ತಾರೆ. 1 ಎಕರೆ ಹೂವು ಬೆಳೆಯಲು 1 ಲಕ್ಷದಿಂದ 1.5 ಲಕ್ಷ ಖರ್ಚು ಮಾಡ್ತಾರೆ. ನಿರಂತರ ಮಳೆಗೆ ನೂರಾರು ಎಕರೆಯಲ್ಲಿ ಬೆಳೆದಿದ್ದ ಬೆಳೆಗೆ ಹಾನಿಯಾಗಿದೆ. ನಿರಂತರ ಸುರಿದ ಮಳೆಯಿಂದ ತೇವಾಂಶ ಹೆಚ್ಚಾಗಿ ಗಿಡಗಳ ಬೇರು ಕೊಳೆಯುತ್ತಿವೆ. ಗದಗ ತಾಲೂಕಿನ ಲಕ್ಕುಂಡಿ ಆಗಿರ್ಬೋದು, ಪಾಪನಾಶಿ, ಶಿರುಂಜಿ ಸೇರಿದಂತೆ 10 ಗ್ರಾಮಗಳಲ್ಲಿ ಹೂ ಬೆಳೀತಾರೆ. ಇಲ್ಲಿಯ ಸೇವಂತಿ ಭಾರಿ ಫೇಮಸ್. ಗದಗ ಜಿಲ್ಲೆಯಿಂದ ರಾಜ್ಯದ ನಾನಾ ಭಾಗಗಳಲ್ಲಿ ಕೂಡ ಇಲ್ಲಿಯ ಹೂ ಸೇವಂತಿ ಹೋಗುತ್ತೆ. ಆದರೆ ಈ ಬಾರಿ ನಿರಂತರವಾಗಿ ಸುರಿದಂಥ ಮಳೆ ಇವಾಗ ಕೊಳೆ ರೋಗ ಆವರಿಸಿದೆ. ದಸರಾ ದೀಪಾವಳಿಗಳಿಗೆ 300ರಿಂದ 400 ಕೆಜಿ ಮಾರಾಟ ಆಗುತ್ತೆ. ಭರ್ಜರಿ ಲಾಭ ಬರುತ್ತೆ ಅಂತ ಹೂವು ಬೆಳೆಗಾರರು ಕನಸು ಕಂಡಿದ್ರು. ಆದರೆ ನಿರಂತರ ಮಳೆ ರೈತರ ಕನಸು ನುಚ್ಚು ನೂರು ಮಾಡಿದೆ. ದಸರಾ ದೀಪಾವಳಿ ಹಬ್ಬದಲ್ಲಿ ಒಳ್ಳೆ ಬೆಲೆ ಸಿಕ್ಕರೆ ಎಕರೆಗೆ 3ರಿಂದ 4 ಲಕ್ಷ ಆದಾಯ ಬರುವ ನಿರೀಕ್ಷೆಯಲ್ಲಿದ್ದ ರೈತರಿಗೆ ಶಾಕ್ ಎದುರಾಗಿದೆ. ರೂಟ್ರ್ ಹೊಡಿಬೇಕಂದ್ರೆ ಆ ದಸರಾ ಕನಿಷ್ಠ ಒಂದು 10-20 ಸಾವಿರ ಮನೆ ಸಂತೆ ಆಗಲಿ ಅನ್ನೋದಕ್ಕೆ ಇಟ್ಕೊಂಡಿವಿ ಸರ್. ಇಲ್ಲಾಂದ್ರೆ ನಾವು ರೂಟ್ರ್ ಹೊಡೆದು ಸರ ಬೇರೆ ಬೆಳೆ ಮಾಡ್ಬೇಕಂತಂದು ಇಟ್ಕೊಂಡಿವಿ ಸರ್. ಅತಿಯಾದ ಮಳೆ ತೇವಾಂಶ ಹೆಚ್ಚಿಗೆ ಹೌದು, ಅತಿವೃಷ್ಟಿ ಮಳೆಗೆ ಕಾರಣ ಸರ್. ಇದು ಕೊಳೆ ರೋಗ ಬಂದಿದೆ ಸರ್. ಇದು ಈ ಗಿಡ ನೋಡಿದ್ರೆ ಇವತ್ತು ಹಚ್ಚಿರ್ತದೆ ಸರ್, ನಾಳೆ ಬಾಡಿ ಬಿಡ್ತದೆ ಸರ್. ಬಾಡಿದ ಮೇಲೆ ಒಣಕೊಂತ ಹೋಗ್ತದೆ. ಹೂವು ಇರ್ತದ್ರೆ ಸರ್, ಅದು ಮಗ್ಗು ಇರ್ತೈತಿ, ಅದು ಇಷ್ಟು ಒಣಕೊಂತ ಹೋಗ್ಬಿಡ್ತದೆ ಸರ್. ಜಿಲ್ಲೆಯಲ್ಲಿ ಒಬ್ಬೊಬ್ಬ ರೈತರು 4-5 ಎಕರೆಯಲ್ಲಿ ಹೂವು ಬೆಳೆದಿದ್ದಾರೆ. ಒಬ್ಬೊಬ್ಬ ರೈತ 6-7 ಲಕ್ಷ ರೂಪಾಯಿ ಹಣವನ್ನು ಖರ್ಚು ಮಾಡಿದ್ದಾರೆ. ಹೂವಿನ ತೋಟ ಒಣಗುತ್ತಾ ಇರುವುದನ್ನು ನೋಡಿ ರೈತರು ನಲುಗಿ ಹೋಗ್ತಿದ್ದಾರೆ. ಹೂವಿನೊಂದಿಗೆ ರೈತರ ಬದುಕು ಬಾಡ್ತಾ ಇದೆ. ಹೀಗಾಗಿ ಸರ್ಕಾರ ಹೂ ಬೆಳೆದ ಬೆಳೆಗಾರರಿಗೆ ವಿಶೇಷ ಪ್ಯಾಕೇಜ್ ಘೋಷಣೆ ಮಾಡಬೇಕಂತೇಳಿ ಇಲ್ಲಿಯ ರೈತರು ಒತ್ತಾಯ ಮಾಡ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಸರ್ಕಾರ ಮತ್ತು ತೋಟಗಾರಿಕೆ ಇಲಾಖೆ ಪರಿಹಾರ ಕೊಡಬೇಕಾಗಿದೆ. ಕ್ಯಾಮ್ರಾಮ್ಯಾನ್ ಮಂಜುನಾಥ್ ಜೊತೆ ಮಂಜು ಪತ್ತ, ರಿಪಬ್ಲಿಕ್ ಕನ್ನಡ, ಗದಗ. ಆ ಭಾಗದ ರೈತರು ಭರ್ಜರಿಯಾಗಿ ಹೂವು ಬೆಳೆದು ಬದುಕು ಕಟ್ಟಿಕೊಳ್ಳುವ ಕನಸನ್ನ ಕಂಡಿದ್ರು. ಆದರೆ ನಿರಂತರ ಮಳೆ ರೈತರ ಕನಸು ನುಚ್ಚು ನೂರು ಮಾಡಿದೆ. ಹಚ್ಚ ಹಸಿರಾಗಿದ್ದ ಹೂವಿನ ಗಿಡಗಳು ಆಗೋದ್ರಲ್ಲಿ ಬಾಡುತ್ತಿವೆ. ದಸರಾ ದೀಪಾವಳಿ ಹಬ್ಬಕ್ಕೆಂದು ಹೂ ಬೆಳೆದಂಥ ರೈತರು ಸಂಕಷ್ಟಕ್ಕೆ ಈಡಾಗಿದ್ದಾರೆ. ಈ ಬಾರಿ ನಿರಂತರವಾಗಿ ಸುರಿದಂಥ ಮಳೆ ಹೂ ಬೆಳೆದಂಥ ರೈತರ ಬಾಳನ್ನು ಮುರಾಬಟ್ಟಿ ಮಾಡಿದೆ. ಗದಗ ಜಿಲ್ಲೆಯಲ್ಲಿ ಮಳೆ ಅವಾಂತರ. ಲಾಭದ ಕನಸು ಕಂಡಿದ್ದ ರೈತರಿಗೆ ಶಾಕ್. ಹಸಿರಿನಿಂದ ಕಂಗೊಳಿಸುತ್ತಿರುವಂತಹ ಹೂವಿನ ತೋಟ, ಕಲರ್ ಹೂವುಗಳ ನೋಡಿ ರೈತನ ಮುಖದಲ್ಲಿ ಮಂದಹಾಸ. ಆದರೆ ಹೂವಿನಿಂದ ಕಂಗೊಳಿಸುತ್ತಿದ್ದ ತೋಟ ಒಣಗುತ್ತಿದೆ. ದಸರಾ ಹಬ್ಬಕ್ಕೆ ಬರೋರಾಗ ಅರ್ಧ ಸೇವಂತಿಗೆ ಒಣಗಿ ಹೊಂಟದ ಸರ್. ಈಗ ನೀ ಮಳೆ ಜಾಸ್ತಿಯಾಗಿ ನಮ್ಮನೆ ಗಿಡಕ್ಕೆ ಹೂ ಬಿಡೋಂಥ ಗಿಡನ ಒಣಗಾಕತ್ತದ ರೀ. ಯಾಕೆ ಒಣಗಾಕತ್ತಾವ್ರಿ? ಅವು ಯಾಕೆ ಒಣಗದವ ಸರ್? ಮಳೆ ಜಾಸ್ತಿಯಾಗಿ ಒಣಗಾಕತ್ರಿ, ಗೊರ್ಲಾಡೈತೆ, ಏನು ಲೆಕ್ಕನ ಹರಿವಲ್ಲ ಸರ್. ಗದಗ ತಾಲೂಕಿನ ಲಕ್ಕುಂಡಿ, ಶಿರುಂಜ್, ಪಾಪನಾಶಿ, ಕಣವಿ, ಹೊಸೂರು ಗ್ರಾಮಗಳಲ್ಲಿ ಸಾವಿರಾರು ಎಕರೆ ಪ್ರದೇಶದಲ್ಲಿ ಸೇವಂತಿ, ಚೆಂಡು ಹೂ ಸೇರಿ ವಿವಿಧ ಬಗೆಯ ಹೂವು ಬೆಳೆಯುತ್ತಾರೆ. 1 ಎಕರೆ ಹೂವು ಬೆಳೆಯಲು 1 ಲಕ್ಷದಿಂದ 1.5 ಲಕ್ಷ ಖರ್ಚು ಮಾಡ್ತಾರೆ. ನಿರಂತರ ಮಳೆಗೆ ನೂರಾರು ಎಕರೆಯಲ್ಲಿ ಬೆಳೆದಿದ್ದ ಬೆಳೆಗೆ ಹಾನಿಯಾಗಿದೆ. ನಿರಂತರ ಸುರಿದ ಮಳೆಯಿಂದ ತೇವಾಂಶ ಹೆಚ್ಚಾಗಿ ಗಿಡಗಳ ಬೇರು ಕೊಳೆಯುತ್ತಿವೆ.
ಗದಗ ತಾಲೂಕಿನ ಲಕ್ಕುಂಡಿ ಆಗಿರ್ಬೋದು, ಪಾಪನಾಶಿ, ಶಿರುಂಜಿ ಸೇರಿದಂತೆ 10 ಗ್ರಾಮಗಳಲ್ಲಿ ಹೂ ಬೆಳೀತಾರೆ. ಇಲ್ಲಿಯ ಸೇವಂತಿ ಭಾರಿ ಫೇಮಸ್. ಗದಗ ಜಿಲ್ಲೆಯಿಂದ ರಾಜ್ಯದ ನಾನಾ ಭಾಗಗಳಲ್ಲಿ ಕೂಡ ಇಲ್ಲಿಯ ಹೂ ಸೇವಂತಿ ಹೋಗುತ್ತೆ. ಆದರೆ ಈ ಬಾರಿ ನಿರಂತರವಾಗಿ ಸುರಿದಂಥ ಮಳೆ ಇವಾಗ ಕೊಳೆ ರೋಗ ಆವರಿಸಿದೆ. ದಸರಾ ದೀಪಾವಳಿಗಳಿಗೆ 300ರಿಂದ 400 ಕೆಜಿ ಮಾರಾಟ ಆಗುತ್ತೆ. ಭರ್ಜರಿ ಲಾಭ ಬರುತ್ತೆ ಅಂತ ಹೂವು ಬೆಳೆಗಾರರು ಕನಸು ಕಂಡಿದ್ರು. ಆದರೆ ನಿರಂತರ ಮಳೆ ರೈತರ ಕನಸು ನೊಚ್ಚು ನೂರು ಮಾಡಿದೆ. ದಸರಾ ದೀಪಾವಳಿ ಹಬ್ಬದಲ್ಲಿ ಒಳ್ಳೆ ಬೆಲೆ ಸಿಕ್ಕರೆ ಎಕರೆಗೆ 3ರಿಂದ 4 ಲಕ್ಷ ಆದಾಯ ಬರುವ ನಿರೀಕ್ಷೆಯಲ್ಲಿದ್ದ ರೈತರಿಗೆ ಶಾಕ್ ಎದುರಾಗಿದೆ. ರೂಟ್ರ್ ಹೊಡಿಬೇಕಂದ್ರೆ ಆ ದಸರಾ ಕನಿಷ್ಠ ಒಂದು 10-20 ಸಾವಿರ ಮನೆ ಸಂತೆ ಆಗಲಿ ಅನ್ನೋದಕ್ಕೆ ಇಟ್ಕೊಂಡಿವಿ ಸರ್. ಇಲ್ಲಾಂದ್ರೆ ನಾವು ರೂಟ್ರ್ ಹೊಡೆದು ಸರ ಬೇರೆ ಬೆಳೆ ಮಾಡ್ಬೇಕಂತಂದು ಇಟ್ಕೊಂಡಿವಿ ಸರ್. ಅತಿಯಾದ ಮಳೆ, ತೇವಾಂಶ ಹೆಚ್ಚಿಗೆ, ಹೌದು, ಅತಿವೃಷ್ಟಿ ಮಳೆಗೆ ಕಾರಣ ಸರ್. ಇದು ಕೊಳೆ ರೋಗ ಬಂದಿದೆ ಸರ್. ಇದು ಈ ಗಿಡ ನೋಡಿದ್ರೆ ಇವತ್ತು ಹಚ್ಚಿರ್ತದೆ ಸರ್, ನಾಳೆ ಬಾಡಿ ಬಿಡ್ತದೆ ಸರ್. ಬಾಡಿದ ಮೇಲೆ ಒಣಕೊಂತ ಹೋಗ್ತದೆ. ಹೂವು ಇರ್ತದ್ರೆ ಸರ್, ಅದು ಮಗ್ಗು ಇರ್ತೈತಿ, ಅದು ಇಷ್ಟು ಒಣಕೊಂತ ಹೋಗ್ಬಿಡ್ತದೆ ಸರ್. ಜಿಲ್ಲೆಯಲ್ಲಿ ಒಬ್ಬೊಬ್ಬ ರೈತರು 4-5 ಎಕರೆಯಲ್ಲಿ ಹೂವು ಬೆಳೆದಿದ್ದಾರೆ. ಒಬ್ಬೊಬ್ಬ ರೈತ 6-7 ಲಕ್ಷ ರೂಪಾಯಿ ಹಣವನ್ನು ಖರ್ಚು ಮಾಡಿದ್ದಾರೆ. ಹೂವಿನ ತೋಟ ಒಣಗುತ್ತಾ ಇರುವುದನ್ನು ನೋಡಿ ರೈತರು ನಲುಗಿ ಹೋಗ್ತಿದ್ದಾರೆ. ಹೂವಿನೊಂದಿಗೆ ರೈತರ ಬದುಕು ಬಾಡ್ತಾ ಇದೆ. ಹೀಗಾಗಿ ಸರ್ಕಾರ ಹೂ ಬೆಳೆದ ಬೆಳೆಗಾರರಿಗೆ ವಿಶೇಷ ಪ್ಯಾಕೇಜ್ ಘೋಷಣೆ ಮಾಡಬೇಕಂತೇಳಿ ಇಲ್ಲಿಯ ರೈತರು ಒತ್ತಾಯ ಮಾಡ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಸರ್ಕಾರ ಮತ್ತು ತೋಟಗಾರಿಕೆ ಇಲಾಖೆ ಪರಿಹಾರ ಕೊಡಬೇಕಾಗಿದೆ. ಕ್ಯಾಮ್ರಾಮ್ಯಾನ್ ಮಂಜುನಾಥ್ ಜೊತೆ ಮಂಜು ಪತ್ತ, ರಿಪಬ್ಲಿಕ್ ಕನ್ನಡ, ಗದಗ. ಆ ಭಾಗದ ರೈತರು ಭರ್ಜರಿಯಾಗಿ ಹೂವು ಬೆಳೆದು ಬದುಕು ಕಟ್ಟಿಕೊಳ್ಳುವ ಕನಸನ್ನ ಕಂಡಿದ್ರು. ಆದರೆ ನಿರಂತರ ಮಳೆ ರೈತರ ಕನಸು ನುಚ್ಚು ನೂರು ಮಾಡಿದೆ. ಹಚ್ಚ ಹಸಿರಾಗಿದ್ದ ಹೂವಿನ ಗಿಡಗಳು ಆಗೋದ್ರಲ್ಲಿ ಬಾಡುತ್ತಿವೆ. ದಸರಾ ದೀಪಾವಳಿ ಹಬ್ಬಕ್ಕೆಂದು ಹೂ ಬೆಳೆದಂಥ ರೈತರು ಸಂಕಷ್ಟಕ್ಕೆ ಈಡಾಗಿದ್ದಾರೆ. ಈ ಬಾರಿ ನಿರಂತರವಾಗಿ ಸುರಿದಂಥ ಮಳೆ ಹೂ ಬೆಳೆದಂಥ ರೈತರ ಬಾಳನ್ನು ಮುರಾಬಟ್ಟಿ ಮಾಡಿದೆ. ಗದಗ ಜಿಲ್ಲೆಯಲ್ಲಿ ಮಳೆ ಅವಾಂತರ. ಲಾಭದ ಕನಸು ಕಂಡಿದ್ದ ರೈತರಿಗೆ ಶಾಕ್. ಹಸಿರಿನಿಂದ ಕಂಗೊಳಿಸುತ್ತಿರುವಂತಹ ಹೂವಿನ ತೋಟ, ಕಲರ್ ಹೂವುಗಳ ನೋಡಿ ರೈತನ ಮುಖದಲ್ಲಿ ಮಂದಹಾಸ. ಆದರೆ ಹೂವಿನಿಂದ ಕಂಗೊಳಿಸುತ್ತಿದ್ದ ತೋಟ ಒಣಗುತ್ತಿದೆ. ದಸರಾ ಹಬ್ಬಕ್ಕೆ ಬರೋರಾಗ ಅರ್ಧ ಸೇವಂತಿಗೆ ಒಣಗಿ ಹೊಂಟದ ಸರ್. ಈಗ ನೀ ಮಳೆ ಜಾಸ್ತಿಯಾಗಿ ನಮ್ಮನೆ ಗಿಡಕ್ಕೆ ಹೂ ಬಿಡೋಂಥ ಗಿಡನ ಒಣಗಾಕತ್ತದ ರೀ. ಯಾಕೆ ಒಣಗಾಕತ್ತಾವ್ರಿ? ಅವು ಯಾಕೆ ಒಣಗದವ ಸರ್? ಮಳೆ ಜಾಸ್ತಿಯಾಗಿ ಒಣಗಾಕತ್ರಿ, ಗೊರ್ಲಾಡೈತೆ, ಏನು ಲೆಕ್ಕನ ಹರಿವಲ್ಲ ಸರ್. ಗದಗ ತಾಲೂಕಿನ ಲಕ್ಕುಂಡಿ, ಶಿರುಂಜ್, ಪಾಪನಾಶಿ, ಕಣವಿ, ಹೊಸೂರು ಗ್ರಾಮಗಳಲ್ಲಿ ಸಾವಿರಾರು ಎಕರೆ ಪ್ರದೇಶದಲ್ಲಿ ಸೇವಂತಿ, ಚೆಂಡು ಹೂ ಸೇರಿ ವಿವಿಧ ಬಗೆಯ ಹೂವು ಬೆಳೆಯುತ್ತಾರೆ. 1 ಎಕರೆ ಹೂವು ಬೆಳೆಯಲು 1 ಲಕ್ಷದಿಂದ 1.5 ಲಕ್ಷ ಖರ್ಚು ಮಾಡ್ತಾರೆ. ನಿರಂತರ ಮಳೆಗೆ 100 ಎಕರೆಯಲ್ಲಿ ಬೆಳೆದಿದ್ದ ಬೆಳೆಗೆ ಹಾನಿಯಾಗಿದೆ. ನಿರಂತರ ಸುರಿದ ಮಳೆಯಿಂದ ತೇವಾಂಶ ಹೆಚ್ಚಾಗಿ ಗಿಡಗಳ ಬೇರು ಕೊಳೆಯುತ್ತಿವೆ. ಗದಗ ತಾಲೂಕಿನ ಲಕ್ಕುಂಡಿ ಆಗಿರ್ಬೋದು, ಪಾಪನಾಶಿ, ಶಿರುಂಜಿ